ನಮಸ್ಕಾರ ರೈತ ಬಂಧುಗಳೇ, ಇಂದಿನ ಈ ವಿಡಿಯೋ ಕೊನೆಯವರೆಗೂ ಕೂಡ ನೋಡಲೇಬೇಕು. ಏಕೆಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಸಿಗಲಿದೆ 4 ಲಕ್ಷ ರೂಪಾಯಿ ಹಣ. ಮತ್ತು ನಿಮ್ಗೆ PM ಕಿಸಾನ್ ಹಣ ಬರ್ತಾ ಇತ್ತಲ್ವಾ, ಅದು ಹೆಚ್ಚಳ ಆಗಿದೆ. ಹೌದು, ಈ ಒಂದು ಹೊಸ ವರ್ಷಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಬೆಳೆ ಪರಿಹಾರದ ಹಣ ರೈತರ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಈ ಜಿಲ್ಲೆಯ ರೈತರಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ಯಾವ ಒಂದು ಸಮಯಕ್ಕೆ ಇದು ಜಮೆ ಆಗುತ್ತೆ ನೋಡಿ, ಸಂಜೆ 9 ಗಂಟೆವರೆಗೆ ಅಂದ್ರೆ ರಾತ್ರಿ 9 ಗಂಟೆವರೆಗೂ ಕೂಡ ನಿಮ್ಮ ಬೆಳೆ ಪರಿಹಾರದ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಇದು ಹೆಚ್ಚುವರಿಯಾಗಿ ಸಂಜೆ ಸಮಯದಲ್ಲಿ ಜಮೆ ಆಗುತ್ತೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಮತ್ತು ಸರಳವಾಗಿ ಸ್ಪಷ್ಟವಾಗಿ ನಿಮಗೆ ಹೇಳ್ತಾನೆ. ಸೂಪರ್ ಆಗಿ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ವಿವರಿಸುತ್ತೇನೆ. ಈ ಒಂದು ಮಾಹಿತಿ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಯಾಕಂತಂದ್ರೆ 4 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ವೀಕ್ಷಕರೇ ನೋಡಿ, ಇದೇ ರೀತಿ ರೈತರಿಗೆ ಸಂಬಂಧಪಟ್ಟಂತಹ ಒರಿಜಿನಲ್ ಇನ್ಫಾರ್ಮೇಶನ್ ಅನ್ನು ನಾವು ನಿಮಗೆ ಕೊಡ್ತೇವೆ. ನೋಡಿ, ನೀವಿನ್ನೂ ಕೂಡ ನಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವೇನಾದ್ರೂ ರೈತರಾಗಿದ್ರೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ. ನೋಡಿ, ಕಳೆದ 3 ರಿಂದ 4 ದಿನಗಳ ಕಾಲ ರಿಸರ್ಚ್ ಮಾಡಲಾಗುತ್ತಿತ್ತು ಈ ಒಂದು ವಿಡಿಯೋನ. ಆ ಒಂದು ಉದ್ದೇಶದಿಂದ ನಮ್ಮ ಶ್ರಮಕ್ಕೆ ನಾವು ಕೇಳುವುದು ನಿಮ್ಮಿಂದ ಒಂದು ಲೈಕ್ ಮಾತ್ರ ಅಷ್ಟೇ. ಬನ್ನಿ ವೀಕ್ಷಕರೇ, ಇವಾಗ ವಿಡಿಯೋ ಒಳಗಡೆ ಹೋಗೋಣ. ನೋಡಿ ರೈತ ಬಂಧುಗಳೇ, ಇಂದಿಗೂ ಕರ್ನಾಟಕದಲ್ಲಿ ಅನೇಕ ರೈತರು ಮಳೆಯಾಶ್ರಿತ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ನೋಡಿ, ಮಳೆ ಬಂತು ಅಂದ್ರೆ ಬೆಳೆ, ಮತ್ತು ಮಳೆ ಬರಲಿಲ್ಲ ಅಂದ್ರೆ ನಷ್ಟ. ನೋಡಿ, ಬೋರ್ವೆಲ್ ಕೊರೆಯಲು ಹಣ ಇಲ್ಲ, ಸಾಲ ಮಾಡಿದರೆ ಬಡ್ಡಿ ಹೆಚ್ಚಾಗುತ್ತೆ. ಇದರಿಂದ ರೈತ ಕುಟುಂಬಗಳ ಮೇಲೆ ಭಾರಿ ಒತ್ತಡ ಆಗ್ತಾ ಇರುವಂತದ್ದು. ಈ ಒಂದು ಸಮಸ್ಯೆಯನ್ನ ಇಲ್ಲಿ ಸರ್ಕಾರ ಬಗೆಹರಿಸ್ತಾ ಇರುವಂತದ್ದು. ಈ ಬಾರಿ ಈ ಎಲ್ಲಾ ರೈತರಿಗೂ ಕೂಡ 4 ಲಕ್ಷ ರೂಪಾಯಿ ಹಣ ಸಿಗ್ತಾ ಇರುವಂತದ್ದು. ನೋಡಿ, ಒಬ್ಬ ರೈತರಿಗೆ ಅಂದ್ರೆ ಪ್ರತಿ ರೈತರಿಗೂ ಕೂಡ 4 ಲಕ್ಷ ರೂಪಾಯಿ ತನಕ ಸಹಾಯ ಹಣ ಸಿಗುತ್ತೆ. ಇದು ಯಾವುದೇ ರೀತಿ ಸಾಲ ಅಲ್ಲ, ಇದು ಯಾವುದೇ ರೀತಿ ಅರ್ಧ ಹಣ ನೀವು ಮತ್ತೆ ಸರ್ಕಾರಕ್ಕೆ ಕಟ್ಟಬೇಕು ಮತ್ತು ಇದಕ್ಕೆ ಬಡ್ಡಿ ಇರುತ್ತೆ, ಆ ರೀತಿ ಏನೂ ಅಲ್ಲ. ಇದು ಸಂಪೂರ್ಣವಾಗಿ 4 ಲಕ್ಷ ರೂಪಾಯಿ ಹಣನೂ ಕೂಡ ನಿಮ್ಮದೇ ಆಗಿರುತ್ತೆ. ಇದು ಸರ್ಕಾರದಿಂದ ಸಿಗ್ತಾ ಇರುವಂತಹ ಒಂದು ದೊಡ್ಡ ಮೊತ್ತದ ಹಣ ಆಗಿರುತ್ತೆ. ಬಹಳಷ್ಟು ಜನರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ ವೀಕ್ಷಕರೇ. ನಿಮ್ಮ ಒಂದು ಸ್ನೇಹಿತರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಇದು ಎಲ್ಲಾ ರೈತರಿಗೂ ಕೂಡ ಸಿಗ್ತಾ ಇರುವಂತದ್ದು. ನೋಡಿ, ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡ್ತಾ ಇರುವಂತಹ ಈ ಒಂದು ಯೋಜನೆ ಇದಾಗಿರುತ್ತೆ. ನೋಡಿ, ಇದಕ್ಕೆ ಒಂದು ಚಿಕ್ಕ ಎಲಿಜಿಬಿಲಿಟಿ ಕ್ರೈಟೇರಿಯಾ ಇಟ್ಟಿದ್ದಾರೆ. ಏನಂದ್ರೆ ಕನಿಷ್ಠ ನಿಮ್ಮ ಒಂದು ಜಮೀನು ಇರಲೇಬೇಕು ರೈತರಿಗೆ. ಅಂದ್ರೆ ಇವಾಗ ಕೆಲವೊಬ್ರು ರೈತರು ಇರ್ತಾರೆ, ಆದ್ರೆ ಅವರು ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿದ್ರೂ ಕೂಡ ಇದು ನಿಮಗೆ ಸಿಗೋದಿಲ್ಲ. ನಿಮ್ಮದೇ ಒಂದು ಸ್ವಂತ ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಯಾರಾದ್ರೂ ಹೆಸರಿನಲ್ಲಿ ಜಮೀನು ಇರಬೇಕು, ಅವ್ರಿಗೆ ಈ ಒಂದು ಹಣ ಸಿಗುತ್ತೆ. ಮತ್ತು ಅರ್ಜಿದಾರರು ಸಣ್ಣ ಅಥವಾ ಅತಿ ಸಣ್ಣ ರೈತ ಒಂದು ಆಧಾರದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ 4 ಎಕರೆ 5 ಎಕರೆ 2 ಎಕರೆ 1 ಎಕರೆ ಈ ರೀತಿಯಾಗಿ ನಿಮ್ದು ಜಮೀನು ಇರಬೇಕು. ಅತಿ ಸಣ್ಣ ರೈತರು ಆಗಿರಬೇಕು ಅಂತ ಹೇಳಿದ್ದಾರೆ. ಕನಿಷ್ಠ ವಯಸ್ಸು ಬಂದ್ಬಿಟ್ಟು 60 ವಯಸ್ಸಿನ ಒಳಗೆ ಇದು ಸಿಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ವಯಸ್ಸು 18 ರಿಂದ 60 ವರ್ಷದೊಳಗೆ ಇದ್ದವರಿಗೆ ಈ ಒಂದು ಹಣ ಸರ್ಕಾರದಿಂದ ಸಿಗುತ್ತೆ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ತಾಳ್ಮೆಯಿಂದ ಕೊನೆಯವರೆಗೂ ಕೂಡ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ನೋಡಿ, ವಾರ್ಷಿಕ ಆದಾಯ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ವಾರ್ಷಿಕ ಆದಾಯ ಅಂತ ಇರುತ್ತಲ್ಲ, ಅದು ಗ್ರಾಮೀಣ ಪ್ರದೇಶದ ರೈತರಿಗೆ 98,000 ಒಳಗೆ ಇರಬೇಕು. ಮತ್ತು ಇಲ್ಲಿ ಏನಂತಂದ್ರೆ ಸಿಟಿ ಪ್ರದೇಶದಲ್ಲಿ ಪಟ್ಟಣದ ಪ್ರದೇಶದಲ್ಲಿ ಇರುವಂತಹ ರೈತರಿಗೆ 1,20,000 ರೂಪಾಯಿ ಒಳಗಡೆ ಇರಬೇಕು. ಇವ್ರಿಗೆ ಈ ಒಂದು ಹಣವನ್ನ ಕೊಡ್ತಾ ಇರುವಂತದ್ದು. ಹಾಗಾದ್ರೆ ಯಾವ ಯಾವ ಜಾತಿಯ ರೈತರಿಗೆ ಇದನ್ನು ಕೊಡ್ತಾ ಇದ್ದಾರೆ ನೋಡಿ. ಹಾಗಂತ ಇದು ಕೇವಲ SC ST ಅವರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಇದು ಸಿಗ್ತಾ ಇರುವಂತದ್ದು. ವೀಕ್ಷಕರೇ ನೋಡಿ, ಇದು ಸಾಮಾಜಿಕ ವರ್ಗ ನೋಡೋದಾದ್ರೆ ಪ್ರವರ್ಗ 1 ಅಂದ್ರೆ ಕ್ಯಾಟಗರಿ 1 ಅಂತ ಹೇಳ್ತಾರೆ. ಈ ರೈತರಿಗೆ ಕೊಡ್ತಾ ಇರುವಂತದ್ದು 2A ಅಂದ್ರೆ ಇನ್ನು ಅನೇಕ ರೈತರಿಗೆ ಇದು ಕೊಡ್ತಾ ಇರುವಂತದ್ದು. 2A ಕ್ಯಾಟಗರಿಯಲ್ಲಿ ಅನೇಕ ರೀತಿಯ ಜಾತಿಗಳು ಬರ್ತವೆ. ಈ ಜಾತಿಯ ರೈತರಿಗೂ ಕೂಡ ಕೊಡ್ತಾ ಇರುವಂತದ್ದು. ಮತ್ತು 3A ಕ್ಯಾಟಗರಿಯಲ್ಲಿ ಬರ್ತಾ ಇರುವಂತಹ ರೈತರಿಗೂ ಕೂಡ ಕೊಡ್ತಾ ಇರುವಂತದ್ದು. ಮತ್ತು 3B ಕ್ಯಾಟಗರಿಯಲ್ಲಿ ಬರ್ತಾ ಇರುವಂತಹ 3B ಜಾತಿಯಲ್ಲಿ ಇರುವಂತಹ ರೈತರಿಗೂ ಕೂಡ ಇದು ಕೊಡ್ತಾ ಇರುವಂತದ್ದು. ಕೆಲವು ನಿರ್ದಿಷ್ಟ ಸಮುದಾಯಗಳನ್ನ ಹೊರತುಪಡಿಸಿ ಎಲ್ಲಾ ಜಾತಿಯ ರೈತರಿಗೂ ಕೂಡ ಇದು ಸಿಗ್ತಾ ಇರುವಂತದ್ದು. ಈಗಾಗಲೇ ಈ ಒಂದು ಯೋಜನೆಯ ಲಾಭವನ್ನು ನೀವು ಪಡೆದಿರಬಾರದು. ಮತ್ತು ಕಳೆದ 2 ವರ್ಷಗಳಲ್ಲಿ ಅರ್ಜಿ ಹಾಕಿದವರು ಮತ್ತೆ ಅರ್ಜಿ ಹಾಕಬೇಕಾಗಿಲ್ಲ, ನಿಮಗೆ ಹಣ ಸಿಗುತ್ತೆ. ನಿಮಗೆ ಈ ಒಂದು ಯೋಜನೆ ಸ್ವಲ್ಪ ತಕ್ಕ ಮಟ್ಟಿಗೆ ಗೊತ್ತಿರಬಹುದು, ಆದ್ರೆ ಇದು ಈ ಒಂದು ಹೊಸ ವರ್ಷದಿಂದ ಇದು ಅಪ್ಡೇಟ್ ಆಗಿದೆ, ಸಂಪೂರ್ಣವಾಗಿ ಅಪ್ಡೇಟ್ ಆಗಿದೆ. ಮೊದಲೆಲ್ಲ ಒಂದು ಚಿಕ್ಕ ಹಣ ನಿಮಗೆ ಸಿಗ್ತಾ ಇತ್ತು, ಇವಾಗ 4 ಲಕ್ಷ ರೂಪಾಯಿ ಹಣ ಸಿಗುತ್ತೆ. ನೋಡಿ, ಬೇಕಾಗುವ ದಾಖಲಾತಿಗಳು ಬಂದ್ಬಿಟ್ಟು ಅರ್ಜಿಗೆ ಈ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಅದರಲ್ಲಿ ಮೊದಲಿಗೆ ರೈತರ ಒಂದು ಆಧಾರ್ ಕಾರ್ಡ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಎರಡನೆಯದಾಗಿ ಆಧಾರ್ ಲಿಂಕ್ ಆಗಿರುವ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನಿಮ್ದೊಂದು. ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನಾನು ಆಗ್ಲೇ ಹೇಳಿದೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟ್ ಅಂತ ಅದು ಬೇಕಾಗುತ್ತೆ. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ನೋಡಿ. ಮತ್ತು ಜಮೀನಿನ ಪಹಣಿ ಅಂದ್ರೆ RTC ಉತ್ತಾರ ಅಂತ ಹೇಳ್ತಾರೆ, ಆ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು BPL ರೇಷನ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಪಾಸ್ಪೋರ್ಟ್ ನೈಜ ಫೋಟೋ ಅಂದ್ರೆ ಇತ್ತೀಚಿನ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಮೊಬೈಲ್ ನಂಬರ್ ಬೇಕಾಗುತ್ತೆ. ಇಷ್ಟಿದ್ರೆ ಸಾಕು ರೈತರೆ, ನೀವು ಆರಾಮಾಗಿ ಇದನ್ನ ಪಡ್ಕೊಳ್ಬಹುದು. ಹೇಗೆ ಅಂತ ತಿಳಿಸಿಕೊಡ್ತಾನೆ ಬನ್ನಿ.
ಏನಂದ್ರೆ ನೀರಾವರಿ ಇಲ್ಲದ ರೈತರಿಗೆ ಸರ್ಕಾರದಿಂದ ಇದನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದೆ. ಇದನ್ನ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸಿಕೊಡ್ತೇನೆ ಮತ್ತು ಯಾವ ಒಂದು ಉದ್ದೇಶದಿಂದ ಇದನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಏನನ್ನು ಖರೀದಿಸುವುದಕ್ಕೋಸ್ಕರ ಇದನ್ನ ಕೊಡ್ತಾ ಇದ್ದಾರಾ ಅಥವಾ ಯಾಕೆ ಕೊಡ್ತಾ ಇದ್ದಾರೆ ಅಂತ ನೋಡಿದ್ರೆ ವೀಕ್ಷಕರೇ, ಬೋರ್ವೆಲ್ ಹಾಕಿಸಲು ನಿಮ್ಗೆ ಇದನ್ನ ಕೊಡ್ತಾ ಇದ್ದಾರೆ ನೋಡಿ. ಅರ್ಜಿಗಳು ಕೂಡ ಪ್ರಾರಂಭವಾಗ್ತಾ ಇದಾವೆ ಈ ಒಂದು ಹೊಸ ವರ್ಷಕ್ಕೆ. ಹಾಗಾಗಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಅದಷ್ಟೇ ಅಲ್ಲದೆ ನಿಮ್ಮ ಒಂದು ಬೆಳೆ ಪರಿಹಾರದ ಹಣನೂ ಕೂಡ ಜಮೆ ಆಗ್ತಾ ಇರುವಂತದ್ದು ಈ ಜಿಲ್ಲೆಗಳಿಗೆ ಮತ್ತು ಪಿಎಂ ಕಿಸಾನ್ ಹಣನೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾನೆ. ಆ ಒಂದು ಉದ್ದೇಶದಿಂದ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರುವವರು ಸಬ್ಸ್ಕ್ರೈಬ್ ಆಗಿ. ನೋಡಿ, ಅರ್ಜಿಯನ್ನ ಎಲ್ಲಿ ಸಲ್ಲಿಸಬೇಕು ಅಂತ ನೀವು ಕೇಳ್ತಾ ಇರಬಹುದು. ಇವಾಗ ಬನ್ನಿ ನೋಡಿ, ತುಂಬಾ ಸಿಂಪಲ್ ಆಗಿ ಸಲ್ಲಿಸಬಹುದು. ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಸಲ್ಲಿಸಬಹುದು ಅಥವಾ ಗ್ರಾಮ ಒನ್ ನೋಡಿ, ನಿಮ್ಮ ಒಂದು ಹಳ್ಳಿಯಲ್ಲಿ ಗ್ರಾಮ ಒನ್ ಅಂತ ಇರುತ್ತೆ, ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಕರ್ನಾಟಕ ಒನ್ ಅಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಮತ್ತು ಬೆಂಗಳೂರು ಒನ್ ಕೇಂದ್ರಗಳು ಇರ್ತವೆ, ಅಲ್ಲೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಚೇರಿಯನ್ನು ನೀವು ಸಂಪರ್ಕಿಸಬಹುದಾಗಿರುತ್ತೆ. ಇವಾಗ ಬನ್ನಿ, ಪಿಎಂ ಕಿಸಾನ್ ಹಣ ಹೆಚ್ಚಳ ಹಾಗೂ ಬೆಳೆ ಪರಿಹಾರದ ಹಣ ಈ ಜಿಲ್ಲೆಯ ರೈತರಿಗೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತೇನೆ. ರೈತ ಬಂಧುಗಳೇ, ಈಗ ಇತ್ತೀಚಿನ ಹಂತದಲ್ಲಿ ಬೆಳೆ ಪರಿಹಾರದ ಹಣ ಜಮೆ ಆಗುತ್ತಿರುವ ಜಿಲ್ಲೆಗಳ ಮಾಹಿತಿಯನ್ನ ನಾನು ಇಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ ನೋಡಿ. ನಾನು ನಿಮಗೆ ಇದೇ ರೀತಿ ಜಿಲ್ಲೆಗಳ ಅಪ್ಡೇಟ್ ಮಾಡ್ತೇನೆ. ಹಾಗಾಗಿ ನಾವು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ ನಮ್ದು, ಕೆಳಗಡೆ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ಜಾಯಿನ್ ಕೂಡ ಆಗಬಹುದು. ನೋಡಿ, ಬೆಳೆ ಪರಿಹಾರ ಹಣ ಜಮೆ ಆಗುತ್ತಿರುವ ಜಿಲ್ಲೆಗಳು ವೀಕ್ಷಕರೇ, ನೋಡಿ ಬೆಳೆ ಪರಿಹಾರ ಮೊತ್ತ ಜಮೆ ಆಗ್ತಾ ಇರುವಂತಹ ಜಿಲ್ಲೆಗಳು. ಅದರಲ್ಲಿ ಮೊದಲಿಗೆ ಬರ್ತಾ ಇರುವಂತದ್ದು ಬಳ್ಳಾರಿ ಜಿಲ್ಲೆ. ಈ ಜಿಲ್ಲೆಯ ರೈತರಿಗೆ ಬೆಳೆ ಹಾನಿ ಅಂದ್ರೆ ಬೆಳೆ ಪರಿಹಾರದ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಮತ್ತು ಕೊಪ್ಪಳ ಜಿಲ್ಲೆಯ ರೈತರಿಗೂ ಕೂಡ ಬೆಳೆ ಹಾನಿಯಾಗಿರುವ ಕಾರಣ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಬೆಳೆ ಹಾನಿ ಬಂದಿದೆ. ಮತ್ತೊಮ್ಮೆ ನಿಮಗೆ ಮತ್ತು ಎರಡನೇ ಅಥವಾ ಮೂರನೇ ಹಂತದಲ್ಲಿ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ. ಮತ್ತು ನಿಮಗೆ ಈ ಒಂದು ರಾಯಚೂರು ಜಿಲ್ಲೆಗೂ ಕೂಡ ಬೆಳೆ ಹಾನಿಯಾಗಿರೋದ್ರಿಂದ ಹಣ ಜಮೆ ಆಗ್ತಾ ಇರುವಂತದ್ದು. ಮತ್ತು ವಿಜಯನಗರ ಜಿಲ್ಲೆಗೂ ಕೂಡ ಬೆಳೆ ಹಾನಿಯಾಗಿರೋದ್ರಿಂದ ನಿಮಗೂ ಕೂಡ ಹಣ ಜಮೆ ಆಗ್ತಾ ಇರುವಂತದ್ದು. ಹಾಗೂ ಯಾದಗಿರಿ ಜಿಲ್ಲೆಗೂ ಕೂಡ ಬೆಳೆ ಹಾನಿಯಾಗಿರೋದ್ರಿಂದ ನಿಮಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು. ಮತ್ತು ಕಲಬುರಗಿ ಜಿಲ್ಲೆಗೂ ಕೂಡ ಬೆಳೆ ಮೊತ್ತ ಜಮೆ ಆಗ್ತಾ ಇರುವಂತದ್ದು. ಬೆಳೆ ಪರಿಹಾರದ ಹಣ ಕಲಬುರಗಿಗೆ ಹಿಂದೆ ಎಲ್ಲ ಬಂದಿದೆ, ಅದನ್ನು ಕೂಡ ಮತ್ತೆ ಜಮೆ ಆಗುತ್ತೆ. ಮತ್ತು ಬೀದರ್ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು. ಬಹಳಷ್ಟು ಜನ ಬೀದರ್ ಜಿಲ್ಲೆಯ ರೈತರಿಗೆ ಹಣ ಜಮೆ ಆಗಿದ್ದಿಲ್ಲ, ಆದ್ರೆ ಜಮೆ ಆಗ್ತಾ ಇದೆ. ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು. ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು. ಮತ್ತು ಗದಗ್, ಹೌದು ವೀಕ್ಷಕರೇ, ಗದಗ್ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇದೆ. ಎಷ್ಟು ಹಣ ಜಮೆ ಆಗ್ತಾ ಇದೆ ಅಂತ ನೋಡಿದ್ರೆ ವೀಕ್ಷಕರೇ, ನಿಮ್ಮ ಒಂದು ಬೆಳೆ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ನಿಮ್ಮ ಒಂದು ಬೆಳೆದಂತಹ ಬೆಳೆ ಎಷ್ಟು ಹಾನಿ ಆಗಿದೆ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ನೋಡಿ. ಈ ಜಿಲ್ಲೆಗಳ ಕೆಲವು ತಾಲೂಕುಗಳಿಗೆ ಈಗಾಗಲೇ ರೈತರ ಖಾತೆಗಳಿಗೆ ಹಣ ಜಮೆ ಆಗುತ್ತಿದೆ. ಉಳಿದ ಜಿಲ್ಲೆಗಳಿಗೆ ಮುಂದಿನ ಹಂತದಲ್ಲಿ ಮತ್ತು ಯಾರಿಗೆ ಇನ್ನೂ ಕೂಡ ಯಾವ ಒಂದು ತಾಲೂಕಿನವರಿಗೆ ಹಣ ಇನ್ನೂ ಕೂಡ ಬಂದಿಲ್ಲ, ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ. ಇನ್ನೊಂದು ಚಿಕ್ಕ ನೋಟ್ ಅಂತಾನೆ ಹೇಳ್ಬೋದು ವೀಕ್ಷಕರೇ, ನೋಡಿ ಎಲ್ಲಾ ರೈತರಿಗೆ ಒಂದೇ ದಿನ ಹಣ ಬರೋದಿಲ್ಲ. ತಾಲೂಕು ಗ್ರಾಮ ಮಟ್ಟದಲ್ಲಿ ಹಂತವಾಗಿ ಜಮೆ ಆಗುತ್ತೆ. ಹಾಗಾಗಿ ತಾಳ್ಮೆಯಿಂದ ಇರಿ. ಮತ್ತು ನಿಮ್ಮ ಖಾತೆಗೆ ಬಂದಿದೆ ಎಂದು ಬ್ಯಾಂಕ್ ಪಾಸ್ಬುಕ್ ಮುಖಾಂತರ ಅಥವಾ ಡಿಬಿಟಿ ಸ್ಟೇಟಸ್ ನೋಡೋದ್ರ ಮುಖಾಂತರ ಅಥವಾ ಗ್ರಾಮ ಪಂಚಾಯತ್ ಅಲ್ಲಿ ಚೆಕ್ ಮಾಡೋದ್ರ ಮುಖಾಂತರ ಚೆಕ್ ಮಾಡಬಹುದಾಗಿರುತ್ತೆ ವೀಕ್ಷಕರೇ. ಇವಾಗ ಬನ್ನಿ ಕೊನೆಯ ಅಪ್ಡೇಟ್ ಮತ್ತು ತುಂಬಾನೇ ಮೇನ್ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಂದ್ರೆ ಪಿಎಂ ಕಿಸಾನ್ ಹಣ ಹೆಚ್ಚಳ. ಹೌದು ವೀಕ್ಷಕರೇ, ಈಗ ಬಹಳ ಜನ ಕೇಳ್ತಿರುವ ಪ್ರಶ್ನೆ, ಪಿಎಂ ಕಿಸಾನ್ ಹಣ ಹೆಚ್ಚಳ ಆಗುತ್ತಾ? ಪ್ರತಿ ವರ್ಷನೂ ಕೂಡ 6,000 ರೂಪಾಯಿ ಹಣ ಬರ್ತಾ ಇತ್ತು, ಅದು 2,000 ರೂಪಾಯಿ ಹಣ ಹಂಗೆ 3 ಕಂತುಗಳ ಹಣ ಜಮೆ ಆಗ್ತಾ ಇತ್ತು. ಹೊಸ ವರ್ಷದಂದು ಹೊಸ ಮಾಹಿತಿ ಏನು ಅಂತ ನೋಡಿದ್ರೆ ಸರ್ಕಾರದ ಮಟ್ಟದಲ್ಲಿ ಹಣವನ್ನ 8,000ದಿಂದ 10,000 ರೂಪಾಯಿಗೆ ಮಾಡುವ ಚರ್ಚೆ ನಡೆಯುತ್ತಿದೆ. ಅಧಿಕೃತ ಘೋಷಣೆ ಇನ್ನೂ ಕೂಡ ಆಗಿಲ್ಲ. ಆದರೆ ಇಲ್ಲಿ ಫೈನಾನ್ಷಿಯಲ್ ಮಿನಿಸ್ಟರ್ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಒಂದು ಬಜೆಟ್ ಅಲ್ಲಿ ರೈತರಿಗೆ ಅತಿ ಹೆಚ್ಚು ಹಣವನ್ನು ನಾವು ಕೊಡ್ತೇವೆ, ಪಿಎಂ ಕಿಸಾನ್ ಹಣವನ್ನ ಹೆಚ್ಚಿಗೆ ಮಾಡಿ ರೈತರಿಗೆ ಹಣವನ್ನ ಹೆಚ್ಚಿಗೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪಿಎಂ ಕಿಸಾನ್ ಹಣ ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ಇದು ನಮ್ಮ ಇಡೀ ಭಾರತದಾದ್ಯಂತ ಸೀಮಿತವಾಗಿರುವಂತಹ ಒಂದು ಯೋಜನೆ ಆಗಿರೋದ್ರಿಂದ ಈ ಒಂದು ಕೇಂದ್ರ ಸರ್ಕಾರದ ಯೋಜನೆ ಹೆಚ್ಚಿಗೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಪ್ರತಿ ವರ್ಷನೂ ಕೂಡ 10,000 ರೂಪಾಯಿ ಮಾಡುವ ಚರ್ಚೆ ಹೆಚ್ಚಾಗಿದೆ. ಆದರೆ 2025ರಲ್ಲಿ ಬಜೆಟ್ ನಂತರ ಸ್ಪಷ್ಟನೆ ಇಲ್ಲಿವರೆಗೂ ಕೂಡ ಎಲ್ಲ ರೈತರಿಗೂ ಕೂಡ ಪಡ್ಕೊಳ್ಬಹುದಾಗಿರುತ್ತೆ ನೋಡಿ. ಫೇಕ್ ನ್ಯೂಸ್ಗೆ ಬಲಿಯಾಗಬೇಡಿ, ಅನೇಕ ರೀತಿಯ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ ವೀಕ್ಷಕರೇ. ನಿಮ್ಮ ಒಂದು ಪಿಎಂ ಕಿಸಾನ್ ಹಣ ಹೆಚ್ಚಿಗೆ ಆದ್ರೆ ನಾನು ಖಂಡಿತ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಹಣ ಹೆಚ್ಚಳವಾದ್ರೆ ನಾನು ನಿಮಗೆ ಮೊದಲೇ ತಿಳಿಸ್ತೇನೆ. ಮತ್ತು ನೋಡಿ, ಇಲ್ಲಿ ರೈತರಿಗೆ ಒಂದು ಕೊನೆಯದಾಗಿ ಚಿಕ್ಕ ಅಪ್ಡೇಟ್ಗಳನ್ನ ಕೊಡಲಾಗಿದೆ ಸರ್ಕಾರದಿಂದ. ಏನಂತಂದ್ರೆ ನಾನು ಹೇಳಿದೆ ನೋಡಿ, ಕೆಲವು ಜಿಲ್ಲೆಗಳಿಗೆ ಬೆಳೆ ಪರಿಹಾರದ ಹಣ ಜಮೆ ಆಗ್ತಾ ಇರುವಂತದ್ದು, ಇದು ಮತ್ತೊಮ್ಮೆ ಜಮೆ ಆಗ್ತಾ ಇದೆ, ಹಂತವಾಗಿ ಬರುತ್ತೆ, ಡೋಂಟ್ ವರಿ. ಮತ್ತು ಇಲ್ಲಿ ನೋಡಿ, ಹೊಸ ಕೃಷಿ ಯಂತ್ರೋಪಕರಣಗಳ ಮೇಲೆ ಹೆಚ್ಚುವರಿ ಸಬ್ಸಿಡಿ ನೀಡಲು ಸರ್ಕಾರ ಚಿಂತನೆ ಮಾಡ್ತಾ ಇದೆ ಈ ಒಂದು ಹೊಸ ವರ್ಷದಂದು. ಮತ್ತು ರೈತರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತಾ ಇದೆ ಈ ಒಂದು ಹೊಸ ವರ್ಷದಂದು. ಹೊಸ ಮಾರ್ಗಸೂಚಿ ಶೀಘ್ರ ಪ್ರಕಟವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ವೀಕ್ಷಕರೇ, ಈ ಒಂದು ಮಾಹಿತಿಯನ್ನ ಎಲ್ಲ ನಿಮ್ಮ ರೈತ ಮಿತ್ರರಿಗೆ ಶೇರ್ ಮಾಡಿ. ಯಾಕಂದ್ರೆ ಹಳ್ಳಿ ಕಡೆ ಇರುವಂತಹ ರೈತರಿಗೆ ಈ ಒಂದು ವಿಡಿಯೋನ ಆದಷ್ಟು ಹಂಚಿಕೊಳ್ಳಿ. ಯಾಕಂತಂದ್ರೆ ಈ ಒಂದು ಇನ್ಫಾರ್ಮೇಶನ್ ತುಂಬಾನೇ ಇಂಪಾರ್ಟೆಂಟ್ ನೋಡಿ. ಇದು ಒಂದೇ ವಿಡಿಯೋದಲ್ಲಿ ಅನೇಕ ಇನ್ಫಾರ್ಮೇಶನ್ ಅನ್ನು ನಾವು ನಿಮಗೆ ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ, ಕಾಮೆಂಟ್ ನಲ್ಲಿ ಬರೆಯಿರಿ. ನಿಮ್ದು ಏನು ಸಮಸ್ಯೆ ಇರುತ್ತೆ ಎಲ್ಲವನ್ನು ಕೂಡ ಬರೆಯಿರಿ. ನಿಮಗೆಲ್ಲರಿಗೂ ಕೂಡ ನಾನೇ ಸ್ವತಃ ರಿಪ್ಲೈ ಕೂಡ ಮಾಡ್ತಾನೆ. ವೀಕ್ಷಕರೇ, ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲವನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಎಂದು ಭಾವಿಸಿದ್ದೇನೆ. ವಿಡಿಯೋನ ಕೊನೆವರೆಗೂ ನೋಡಿ ಅರ್ಥ ಮಾಡಿಕೊಂಡಂತಹ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ಕೂಡ ಆದಷ್ಟು ನಮ್ಮ ಎಲ್ಲ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಮತ್ತು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತಾನೆ. ಅಲ್ಲಿವರೆಗೂ ಥ್ಯಾಂಕ್ ಯು.